ನಮಸ್ಕಾರ ಕಣ್ರಪ್ಪ ಸ್ನೇಹಿತರೆ ಎಲ್ರಿಗೂ ಇವತ್ತಿನ ಈ ಒಂದು ವಿಡಿಯೋಗೆ ಸ್ವಾಗತ. ಗಂಗಾ ಅಂತ ಹೇಳ್ಬಿಟ್ಟು ಇವರು ವಾಸವಾಗಿರ್ತಕ್ಕಂಥ ಊರು ಬಂದ್ಬಿಟ್ಟು ರಂಗಯ್ಯನ ದುರ್ಗ ಅಂತ ಹೇಳಿ. ಸ್ವಭಾವ ಬಂದು ಇವ್ರದ್ದು ಯಾವ ರೀತಿ ಇರುತ್ತೆ ಅಂತಂದರೆ ಹೆದರೋದು ಮತ್ತು ಬಗ್ಗೋದು, ಹಾಗೆ ಲೈಫಲ್ಲಿ ಅದೆಲ್ಲ ಯಾವತ್ತೂ ನೋಡೇ ಇಲ್ಲ ಮತ್ತು ಅದೆಲ್ಲ ನಡೆಯೋದು ಇಲ್ಲ ಇವ್ರ ಹತ್ರ ಅಂತ ಹೇಳಿ ಇವರ ಒಂದು ಸ್ವಭಾವದ ಬಗ್ಗೆಯಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಇನ್ನು ತಾಕತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಹೇಳಬೇಕು ಅಂದರೆ ಒಬ್ಬಳೇ ಏನೇ ಒಂದು ಸಮಸ್ಯೆ ಬಂದರೂ ಸಹ ನಿಂತ್ಕೊಂಡು ಹೋರಾಡ್ತೀನಿ, ಅಷ್ಟು ಒಂದು ತಾಕತ್ತು ಇದೆ ಮತ್ತು ಅಷ್ಟೇ ಒಂದು ಧೈರ್ಯದಿಂದ ಇರ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ ಸ್ನೇಹಿತರೆ. ಓಕೆನಾ, ಇವರಿಗೆ ಅಷ್ಟೊಂದು, ಯಾಕೆಂದರೆ ಮುಂಚೆಯಿಂದಲೂ ಇವರಿಗೆ ಅವೆಲ್ಲವನ್ನು ಫೇಸ್ ಮಾಡಿಕೊಂಡು ಇವರು ಇಲ್ಲಿಗೆ ಬಂದಿರತಕ್ಕಂಥ ಒಂದು ವ್ಯಕ್ತಿಯಾಗಿರ್ತಾರೆ. ಓಕೆ, ಮತ್ತು ಅಗ್ರಿಕಲ್ಚರಲ್ಲಿ ಆಫೀಸಲ್ಲಿ ಒಂದು ಜಾಬ್ ಖಾಲಿ ಇದೆ ಸ್ನೇಹಿತರೆ, ಅದ್ರ ಬಗ್ಗೆ ನಾನು ಹೇಳ್ತಾರೆ ಮುಂದೆ. ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ನಿಮಗೆ ಕೊಡ್ತಾ ಹೋಗ್ತೀನಿ. ನೋಡಿ, ತಾಕತ್ತು ಬಂದ್ಬಿಟ್ಟು 2 ರಿಂದ 3 ಗಂಟೆವರೆಗೆ ಧ್ಯಾನ ಮಾಡ್ತೀನಿ, ಆ ಒಂದು ಕಾರಣಕ್ಕೋಸ್ಕರ ಅಷ್ಟೊಂದು ಧೈರ್ಯ ಹಾಗೂ ಗಟ್ಟಿ ಮನಸ್ಸು ಇರೋದು ಅಂತ ಇಲ್ಲಿ ಹೇಳಿದ್ದಾರೆ. ಪ್ರತಿದಿನ ಸ್ನೇಹಿತರೆ ಏನಿಲ್ಲ ಅಂದರೆ ಒಂದು 20 ರಿಂದ 30 ನಿಮಿಷದವರೆಗೂ ಇವರಿಗೂ ಧ್ಯಾನ ಮತ್ತು ಮನಸ್ಸನ್ನು ಹಿಡಿದಿಟ್ಕೊಳ್ಳೋಂಥ ಒಂದು ಧ್ಯಾನ ಮಾಡ್ತಾ ಇರ್ತಾರೆ. ತೂತು ಎಷ್ಟು ಅಗಲ ಬೇಕಾದರೂ ಆಗುತ್ತೆ. ಕಾರಣ ಏನಪ್ಪ ಅಂದರೆ ಯೋಗ ಮಾಡೋದು, ಆ ಒಂದು ಕಾರಣಕ್ಕೋಸ್ಕರ ಎಷ್ಟು ಹೊತ್ತು ಬೇಕಾದ್ರೂ ಅವರು ಕೊಡ್ತಾರೆ. ಎಲ್ಲಿವರೆಗೂ ಬೇಕು ಅನಿಸುತ್ತೋ ಅಲ್ಲಿವರೆಗೂ ಸಹ ಬಿಡದೆ ಸುಖ ಅನುಭವಿಸಬಹುದು ಅಂತ ಇಲ್ಲಿ ತಾಕತ್ತಿನ ಬಗ್ಗೆ ಇಲ್ಲಿ ಮಾಹಿತಿನ ಹಂಚ್ಕೊಂಡಿರ್ತಕ್ಕಂಥದ್ದು. ಇನ್ನು ಬಗ್ಗೋದೇ ಇಲ್ಲ ಅಂತ ಹೇಳಿದ್ದಾರೆ. ನೋಡಿ, ಮೊದಲನೇದಾಗಿ ಬಗ್ಗಿಸ್ಕೊಂಡು ಇಕ್ಕೋದು ಅದೆಲ್ಲ ನಡೆದುಕೊಂಡು ಬಂದಿಲ್ಲ, ಯಾಕೆಂದರೆ ಯಾರೂ ಕೊಡಲ್ಲ ಇವರಿಗೆ ಬಗ್ಗಿ ಮಾಡೋದಕ್ಕೆ. ಇನ್ನು ಹಿರಿಯರಿಗೆ ಬಗ್ತೀನಿ ಮತ್ತು ಎಕ್ಕಿಸ್ಕೋತೀನಿ, ಯಾಕೆಂದರೆ ಅವರಿಗೆ ಒಂದು ಗೌರವ ಮತ್ತು ಅವರ ಮೇಲಿನ ಪ್ರೀತಿನೇ ಇದೆ. ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ, ಯಾವ ಒಂದು ಉದ್ದೇಶದಿಂದನೂ ಇಲ್ಲ. ಬೇಕಾದ್ರೆ ಅಂಥವ್ರಿಗಾದ್ರೆ ಕೊಡೋದು ಬಿಡೋದು ಇವರಿಗೆ ಇಷ್ಟ ಅಂತೆ. ಇನ್ನು ಬಗ್ಗಿ ತೋರಿಸ್ತೀನಿ ನೋಡೋದಾದ್ರೆ ಓಕೆನಪ್ಪ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಬಗ್ಗೋದೇ ಇಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿನ ನಿಮಗೆ ಭಾಳ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಓಕೆನಾ, ಇನ್ನು ನೆಕ್ಸ್ಟ್ ಇಲ್ಲಿ ಜಾಬಿನ ಬಗ್ಗೆ ಇಲ್ಲಿ ಮಾಹಿತಿನ ಹಂಚ್ಕೊಂಡಿದ್ದಾರೆ ನೋಡ್ಬೋದು. ಅಸಿಸ್ಟೆಂಟ್ ಇನ್ ಪ್ರೊಸೆಸಿಂಗ್ ಅಪ್ಲಿಕೇಶನ್ಸ್, ಫಾರ್ಮರ್ ಲೋನ್ ಅಪ್ಲಿಕೇಶನ್ಸ್, ಸೀಡ್, ಫರ್ಟಿಲೈಸರ್ ಸಬ್ಸಿಡೀಸ್, equipment purchase grants, crop insurance claims, financial work, preparing bills for office expenses, staff salaries, schemes, disbursements ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ ಫೈನಾನ್ಷಿಯಲ್ ವರ್ಕ್ ಯಾವ ರೀತಿ ಇರುತ್ತೆ ಮತ್ತು ಅಸಿಸ್ಟೆನ್ಸ್ ಇನ್ ಪ್ರೊಸೆಸಿಂಗ್ ಅಪ್ಲಿಕೇಶನ್ಸ್ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ನೋಡ್ಬೋದು. ಅಂದರೆ ಫಾರ್ಮರ್ ಲೋನ್ ಅಪ್ಲಿಕೇಶನ್ಸ್ ಸ್ನೇಹಿತರೆ ಅದರದ್ದು ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲ ನೋಡಬೇಕಾಗ್ತದೆ, ಇನ್ಶೂರೆನ್ಸು, ಫರ್ಟಿಲೈಸರ್ಸ್ ಎಲ್ಲ. ಮತ್ತು ಫ್ರಂಟ್ ಡೆಸ್ಕ್ ವರ್ಕು, ಹ್ಯಾಂಡಲ್ ಫಾರ್ಮರ್ಸ್ ಕ್ವೇರೀಸ್. ಸೆಕೆಂಡ್ ಬಂದ್ಬಿಟ್ಟು ಅಸಿಸ್ಟೆಂಟ್ ಇನ್ ಮೀಟಿಂಗ್ಸ್, ಹೆಲ್ಪ್ ಅರೇಂಜ್ ಡಿಪಾರ್ಟ್ಮೆಂಟ್ ಮೀಟಿಂಗ್ಸು, ಟೇಕ್ ಮಿನಿಟ್ಸ್ ಅಂತ ಹೇಳಿದ್ದಾರೆ. ಅಂದರೆ ಏನೋ ಒಂದು ಫಂಕ್ಷನ್ಸ್ ಇರ್ಬೋದು ಅಥವಾ ಏನೋ ಒಂದು ಮೀಟಿಂಗ್ಸ್ ಇರ್ಬೋದು, ಇದನ್ನು ಮಾಡೋದಕ್ಕೆ ಸಹಾಯ ಮಾಡೋ ಅಂಥ ಒಂದು ಕೆಲಸ ಆಗಿರುತ್ತೆ. ಓಕೆನಾ, ಇದು ಇಷ್ಟೇ